ಆತ್ಮೀಯ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಲ್ಲಿಕಾರ್ಜುನ ಡಿ ಕಗ್ಗಲ್ ಯೂಟ್ಯೂಬ್ ಚಾನಲನ್ನು. ಇಷ್ಟವಾದಲ್ಲಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ಶುರು ಮಾಡೋಣ. ವೆಲ್ಕಮ್ ಟು ಮಲ್ಲಿಕಾರ್ಜುನ ಡಿ ಕಗ್ಗಲ್ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ಶುರು ಮಾಡೋಣ. ಆಗ ಆಲ್ರೆಡಿ ನಾನು ಕ್ವಶನನ್ನು ಬರೆಸಿದ್ದೆ. ಈಗ ಮತ್ತೆ ಇನ್ನೊಂದು ಪುನಃ ಕ್ವಶನನ್ನು ನಿಮಗೆ ಹೇಳ್ತೀನಿ. ತದನಂತರ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಯಾವ ಮಾಡಲ್ಲ ಅಂತಂದರೆ ಓವರ್ ಬಿ ಡಿ ಅದರೊಳಗೆ ಸಿಂಪ್ಲೆಕ್ಸ್ ಮೆಥಡ್, ಸಿಂಪ್ಲೆಕ್ಸ್ ಮಾಡಲು ಸಿಂಪ್ಲೆಕ್ಸ್ ಮೆಥಡ್ ಅದರೊಳಗೆ ಮಾಡೋಣ. ಬರ್ರಿ ಇವಾಗ ಫಸ್ಟು ಮ್ಯಾಕ್ಸಿಮೈಸೇಷನ್ ಕೇಸ್ ಮಾಡೋಣ. ಮ್ಯಾಕ್ಸಿಮೈಸೇಷನ್ ಕೇಸ್ ಕ್ವಶನ್ ತೊಗೊಳ್ರಿ. ಮ್ಯಾಕ್ಸಿಮೈಸೇಷನ್ ಸೈಡ್ ಬರ್ತೀನಿ, ಇಲ್ಲ ಆನ್ಸರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮ್ಯಾಕ್ಸಿಮೈಸ್ z is equal to 12x1 plus 16x2 ಇಲ್ಲಿ ಸಬ್ಜೆಕ್ಟ್ ಟು ಕಾನ್ಸ್ಟ್ಯಾಂಟ್ ಅಂತ. ಸಬ್ಜೆಕ್ಟ್ ಟು ಕಾನ್ಸ್ಟ್ಯಾಂಟು 10x1 plus 20x2 10x1 plus 20x2 is lesser than is equal to 120. ಈಗ 8x1 plus 8x2 lesser than is equal to 80. x1, x2 lesser than greater than is equal to 0 ಅಲ್ಲ, lesser than is equal to 0. ಇದು ಕ್ವಶನ್ನು. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಫಸ್ಟು. ಫಸ್ಟು 10x1 plus 20x2 10x1 plus 20x2 is equal to 120. ಆಮೇಲೆ 8x1 plus 8x2 is equal to 80. ಈಗ ಮ್ಯಾಕ್ಸಿಮೈಸ್ z is equal to ಇಲ್ಲಿ ಇದೆಲ್ಲ 12x1 plus 16x2 plus 0s1 plus 0s2 ಇದು. ಈ ಇನ್ಷಿಯಲ್ ಸಿಂಪ್ಲೆಕ್ಸ್ ಮಾಡಲನ್ನು ನಾವು ಮಾಡೋಣ. ಸೊಲ್ಯೂಷನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊಲ್ಯೂಷನ್ ಇದು ಇನ್ಷಿಯಲ್ ಸಿಂಪ್ಲೆಕ್ಸ್ ಮೆಥಡ್, ಇನ್ಷಿಯಲ್ ಸಿಂಪ್ಲೆಕ್ಸ್ ಟೇಬಲ್. ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಫಸ್ಟಿಗೆ ಏನು ಬರಬೇಕು ಅಂತಂದ್ರೆ CBI CJ BV ಬೇಸಿಕ್ ವೇರಿಯಬಲ್ ಅಂತ. ಫಸ್ಟ್ ಆಮೇಲೆ ಇಲ್ಲಿ ಏನು ಬರುತ್ತೆ ಅಂತಂದ್ರೆ x1 x2 ಆದಮೇಲೆ ತದನಂತರ s1 s2 ಬರುತ್ತೆ. ಇಲ್ಲಿದೆಲ್ಲ s1 s2 ಇಲ್ಲಿ RHS ಆಮೇಲೆ ಇಲ್ಲಿ MR ಅಂತ ಕರಿತೀವಿ ನಾವು, ಮಿನಿಮೈಸ್ ರೇಷನ್ ಅಂತ.
ಇಲ್ಲಿ ಅಮೌಂಟ್ ಎಷ್ಟಿದೆಯಲ್ಲ ಅದನ್ನು ಇಲ್ಲಿ ಹಾಕ್ಬೇಕು. S1 ಕಾಲಮ್ನಲ್ಲಿ ಎಷ್ಟಿದೆ ಅದರಲ್ಲಿ ಇಲ್ಲಿದೆಲ್ಲ 0 ಇದೆ, ಇಲ್ಲಿ 0 ಹಾಕಬೇಕು. X1ನಲ್ಲಿ ಎಷ್ಟಿದೆ 12 ಇದೆ, ಅಲ್ಲಿ 16 ಇದೆ, 16 ಹಾಕಬೇಕು. ಸ್ಟಾರ್ಟಿಂಗು S1 S2 0 0. ಈಗ ಆಯಿತಾ, ನಮಗೆ X1 ಎಷ್ಟಿದೆ ಇಲ್ಲಿ 10 ಇದೆ, ಇದರೊಳಗೆ 10 ಹಾಕಬೇಕು. ಆಮೇಲೆ 20 ಇದೆ, ಇಲ್ಲಿ 20 ಹಾಕಬೇಕು. ಆಯಿತಾ. ತದನಂತರ ಇಲ್ಲಿ S1 ಎಷ್ಟಿದೆ ನಮಗೆ X1ನಲ್ಲಿ 1 ಇರುತ್ತೆ, 1 ಹಾಕಬೇಕು. 0 RHS ಇದೆ, ಇದು 120 ಇದು ಹಾಕಬೇಕು. ಇವಾಗ S2 ಬರ್ರಿ. ಇದು S2 ಇಲ್ಲಿದ್ದಂಗೆ. ಇದನ್ನು ಇನ್ನೊಂದು ಥರ ಹೇಳ್ಬೋದು ನಾವು, ಏನಂತಂದ್ರೆ ಈಗ ಹಿಂಗಿದೆಯಲ್ಲ ಪ್ಲಸ್ S1 ಪ್ಲಸ್ S2 ಅಂತ = 120 ಇಲ್ಲಿ 80 ಅಂತ ತೊಗೊಂಡ್ರೆ ಈಸಿ ಆಗುತ್ತೆ ನಿಮಗೆ, ಹೌದಾ. ಈಗ S2ನಲ್ಲಿ ಏನಿದೆ ಅಂತಂದ್ರೆ 8, ತದನಂತರ 8, ಹೌದಾ. ಇಲ್ಲಿ 0 ಆಗುತ್ತೆ, ಇಲ್ಲೇನಾಗುತ್ತೆ 1 ಆಗುತ್ತೆ, ಇಲ್ಲಿ ಟೋಟಲು ಇದಾಗುತ್ತೆ. ಇವಾಗ ಜಡ್ಜೆ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಜಡ್ಜೆ, ಹೌದಾ. ಜಡ್ಜೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ್ರೆ 0 × 10 0ನೇ ಆಗುತ್ತೆ, 0 × 8 8ನೇ ಆಗುತ್ತೆ. ಎಲ್ಲದಕ್ಕೆ ಏನಾಗುತ್ತೆ ಅಂದರೆ 0 0 0 ಆಗುತ್ತೆ. 0 0 0 0, ಹೌದಾ. ಇವಾಗ CJ ಮೈನಸ್ ZJ ಮಾಡಬೇಕು. CJ ಮೈನಸ್ ZJ, ಹೌದಾ. CJ ಇವಾಗ ನಮಗೆ CJ 12 ಇದೆ, 12ನಲ್ಲಿ ನಮಗೆ 0 ಹೋದರೆ 12ನೇ ಆಗೋದು, ಹೌದಾ. 12 ಆಗುತ್ತೆ. ಇವಾಗ 16ನಲ್ಲಿ ಇಲ್ಲಿ 16ನೇ ಬರೋದು, ಹೌದಾ. ಇಲ್ಲಿ 0 ಐತೆ, 0 ಜಲ್ಲೆ 0 0. ಇವಾಗ ನಮಗೆ ಇಲ್ಲಿ ಯಾವುದು ವ್ಯಾಲ್ಯೂ ತೊಗೋಬೇಕು ಅಂತಂದ್ರೆ ಜಾಸ್ತಿ ಆಗಿದ್ರೆ ಯಾವುದಿರುತ್ತಲ್ಲ ಆ ವ್ಯಾಲ್ಯೂನ ತೊಗೋಬೇಕು, ಅದು ಕೀರೋ ಅಂತ ಆಗುತ್ತೆ. ಇಲ್ಲೇನಿಲ್ಲ, ಈ ವ್ಯಾಲ್ಯೂನ ನಾವು ತೊಗೋಬೇಕು. ಇದು ಏನಾಗುತ್ತೆ ಕೀ ಕಾಲಮ್ ಅಂತ ಕರಿತೀವಿ, ಕೀ ಕಾಲಮ್, ಹೌದಾ. ಇವಾಗ ಇದರಿಂದ ನಮಗೆ MRನ ಕ್ಯಾಲ್ಕುಲೇಷನ್ ಮಾಡಬೇಕು. MR ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ತಗೊಳ್ರಿ 120 / 20 ಮಾಡಬೇಕು. 20 ಮಾಡಿದರೆ 6 ಬರುತ್ತೆ, ಹೌದಾ. ತದನಂತರ 8 / MR ಮಾಡಬೇಕಂದ್ರೆ ಕ್ಯಾಲ್ಕುಲೇಷನ್ನು ಸೊಲ್ಯೂಷನ್ / ಕೀ ಕಾಲಮ್ ಮಾಡಿದರೆ ನಮಗೆ MR ಬರುತ್ತೆ. ಈಗ 80 / 8 ಮಾಡಿದ್ರೆ 10 ಆಗುತ್ತೆ. ಇಲ್ಲಿ ಮಿನಿಮೈಸೇಷನ್ ಕೇಸ್, ಹೌದಲ್ವಾ. ಇಲ್ಲಿ ಯಾವ್ದು ತೊಗೋಬೇಕಂತಂದ್ರೆ ಯಾವುದು ಕಡಿಮೆ ವ್ಯಾಲ್ಯೂ ಯಾವುದು ಇರುತ್ತೆ ಮಿನಿಮೈಸೇಷನ್ ಮ್ಯಾಕ್ಸಿಮೈಸೇಷನ್ ಮಾಡ್ತೀವಿ ಅಂತಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಇರುತ್ತಲ್ಲ ಅದನ್ನು ಇಲ್ಲಿ ತೊಗೋಬೇಕಾಗುತ್ತೆ. ಮಿನಿಮೈಸೇಷನ್ ಜಾಸ್ತಿ ವ್ಯಾಲ್ಯೂನ ತೊಗೋಬೇಕಾಗುತ್ತೆ. ಇಲ್ಲಿ ಮಿನಿಮೈಸೇಷನ್ ಇಲ್ಲಿ ತೊಗೊತೀವಿ, ಜಾಸ್ತಿ ಇರೋದನ್ನು ಅಲ್ಲಿ ಕಡಿಮೆ ಇರೋ ವ್ಯಾಲ್ಯೂನ ಇಲ್ಲಿ ತೊಗೊತೀವಿ. ಅದು ಕೀರೋ ಕಾಲಮ್ ಆಗಿರುತ್ತೆ. ಇದೇನಾಯ್ತಲ್ಲ ಇದು ಕೀರೋ, ಹೌದಾ. ಕೀ ಎಲಿಮೆಂಟ್ ಇದು ಕೀ ಎಲಿಮೆಂಟ್ ಅಂತ ಕರಿತೀವಿ ನಾವು. ಇದು ಇಷ್ಟು. ಇವಾಗ ಇಟ್ರೇಷನ್ನು ನಮಗೆ ಮ್ಯಾಕ್ಸಿಮೈಸೇಷನ್ ಕೇಸ್ ಮಾಡ್ತಾಯಿದ್ದೀವಿ ಅಂತಂದರೆ ನಮಗೆ -R ನೆಗೆಟಿವ್ ಆರ್ 0 ಬರಬೇಕಾಗಿ ಹೇಳಿದ್ ನಾನು. ಇವಾಗ ನಮಗೆ ಪಾಸಿಟಿವ್ ಐತೆ, ನೆಗೆಟಿವ್ ಬರಬೇಕು, ಹೌದಾ. ನೆಗೆಟಿವ್ ಬರೋತಕ್ಕನ ಇವಾಗ ಇನ್ಶಿಯಲ್ ಇಲ್ಲಿ ಮುಗಿದಿಲ್ಲ, ಇಟ್ರೇಷನ್ನು 1ಗೆ ಹೋಗ್ಬೇಕು. ಮತ್ತೆ ನಾವು ಇಷ್ಟು ಬರ್ಕೊಡ್ರಿ, ಆಯಿತಾ. ಇಷ್ಟು ಮಾಡಿದ್ರೆ ಆಯ್ತು ನಿಮಗೆ. ಇವಾಗ ಇದು ಸಿಂಪ್ಲೆಕ್ಸ್ ಇನ್ಷಿಯಲ್ ಸಿಂಪ್ಲೆಕ್ಸ್ ಟೇಬಲ್ ಅಂತಿದು. ಇವಾಗ ಇಟ್ರೇಷನ್ 1 ಮಾಡಬೇಕು. 1 ಮಾಡಬೇಕಂದ್ರೆ ಇವೇನಿದೆವಲ್ಲ ಇದನ್ನು ಒಂದಾದ್ರೆ ನೋಟ್ನಲ್ಲಿ ಬರ್ಕೊಂಬಿಡ್ರಿ, ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಹೌದಾ. ಈಗ ಬರ್ರಿ ಇಟ್ರೇಷನ್ 1ಗೆ ಮಾಡಬೇಕಂದ್ರೆ ಇದು ಗೊತ್ತಿತ್ತು ಅಂತಂದ್ರಿಗಿನ
ಇಟ್ರೇಷನ್ ಮಾಡೋಕ್ಕೆ ಸಾಧ್ಯ. ಹೌದಾ? ನಾನು ಯಾವ ಥರ ಮಾಡ್ತೀನಿ ಅದೇ ಥರನೇ ನೀವು ಪ್ರಾಬ್ಲಮ್ಮು ಇಲ್ಲಿ ನೋಡ್ರಿ. ನಿಮಗೆ S1 ಇದೆಯಲ್ಲ, ಇಲ್ಲಿ ಇಟ್ರೇಷನ್ ಇದೆಯಲ್ಲ, S1 ಹೋಗುತ್ತೆ. ಯಾವ್ದು ಬರುತ್ತೆ ಈ ಪ್ಲೇಸ್ನಲ್ಲಿ? X2 ಬರುತ್ತೆ. ಹೌದಾ? ಯಾವುದಾಗಿರುತ್ತೆ ಇಲ್ಲಿ? ಇದು ಕೀರೋ ಅಂದರೆ ಇದು ಕೀರೋ ಕಾಲಮ್ ಯಾವುದಾಗಿರುತ್ತಲ್ಲ, ಇದು ಕೀ ಎಲಿಮೆಂಟು. ಈ ಕಾಲಮು ಕೀ ಎಲಿಮೆಂಟಿಂದು ಬಿಟ್ಟೋಗಿ ಆ ಪ್ಲೇಸ್ನಲ್ಲಿ S1 ಪ್ಲೇಸ್ನಲ್ಲಿ X2 ಬರುತ್ತೆ. ಹೌದಾ? ಈಗ ಅರ್ಥ ಆಗುತ್ತೆ ನಿಮಗೆ. ಪ್ರಾಬ್ಲಮ್ ಮಾಡಿದರೆ ಅರ್ಥ ಆಗುತ್ತೆ. ಇಲ್ಲೇನಾಗುತ್ತಂತಂದರೆ ಹೌದಾ? ಈಗ S1 ಪ್ಲೇಸ್ನಲ್ಲಿ ಅಂತಂದರೆ X1 ಪ್ಲೇಸ್ನಲ್ಲಿ X2 ಬರುತ್ತೆ. ಹೌದಾ? ಇವಾಗ X1 X2 ಇಲ್ಲಿ S2. ಫಸ್ಟ್ ನಮಗೆ X2ದು ಕ್ಯಾಲ್ಕುಲೇಷನ್ ಮಾಡಬೇಕು. ನಾವು X2 ಕ್ಯಾಲ್ಕುಲೇಷನ್ ಮಾಡಬೇಕಂತಂದರೆ ಅಲ್ಲಿ ಏನಿತ್ತಲ್ಲ ವ್ಯಾಲ್ಯೂಸ್ನ ಅದನ್ನು ಬರ್ಕೊಂಡಿರಿ ಅಂದ್ಕೊಳ್ತೀನಿ ನಾನು. ಇಲ್ಲಿ ಮಿನಿಮಮ್ ಅಂದರೆ ನ್ಯೂ ವ್ಯಾಲ್ಯೂ, ನ್ಯೂ ವ್ಯಾಲ್ಯೂ ಅಂದರೆ ಇದ್ರದ್ದು ಕಂಡುಹಿಡಿಬೇಕಂತದನ್ನು ಎಷ್ಟು ಕಂಡುಹಿಡಿಬೇಕಂತಂದರೆ ಬರ್ಕೊಡ್ರಿ. ವರ್ಕಿಂಗ್ ನೋಟು 1 ಅಂತ ತಗೊಂಡು X2ದು ಅಂದರೆ ನ್ಯೂ ವ್ಯಾಲ್ಯೂ ಓಲ್ಡ್ ವ್ಯಾಲ್ಯೂ ಡಿವೈಡ್ ಬೈ ಕೀ ಎಲಿಮೆಂಟ್ ಅಂತ. ಓಲ್ಡ್ ವ್ಯಾಲ್ಯೂ ಡಿವೈಡ್ ಬೈ ಕೀ ಎಲಿಮೆಂಟ್ ಅಂತ ಈ ಫಾರ್ಮುಲಾ. ನ್ಯೂ ವ್ಯಾಲ್ಯೂ ಇದ್ರದ್ದು ಕಂಡುಹಿಡಿತಾ ಇದೀವಿ ಅಂತಂದರೆ ಇದ್ರದ್ದು ಕಂಡುಹಿಡಿಬೇಕಂದ್ರೆ ಬೇರೆ ಫಾರ್ಮುಲಾ ಇದೆ. ಫಸ್ಟ್ ಸ್ಟಾರ್ಟಿಂಗು ನಮಗೆ ಯಾವುದು ಕೀರೋ ಆಗಿರುತ್ತಲ್ಲ, ಯಾವ್ದು ಬಿಟ್ಟು ಹೋಗುತ್ತಲ್ಲ ಅದ್ರ ಕಂಡುಹಿಡಿಬೇಕಂತಂದ್ರೆ ಓಲ್ಡ್ ವ್ಯಾಲ್ಯೂ ಡಿವೈಡ್ ಬೈ ಓಲ್ಡ್ ವ್ಯಾಲ್ಯೂ S1 ಏನಿರುತ್ತಲ್ಲ ಅದ್ರದ್ದು ಡಿವೈಡ್ ಬೈ ಕೀ ಎಲಿಮೆಂಟ್ ಯಾವುದಿರುತ್ತಲ್ಲ ಇಲ್ಲಿ ಇದನ್ನು ಡಿವೈಡ್ ಬೈ ಮಾಡಿದ್ರೆ ಇದ್ರದ್ದು ಈ ವ್ಯಾಲ್ಯೂ ಬರ್ತವೆ. ಹೌದಾ? ನ್ಯೂ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಇದು ನ್ಯೂ ವ್ಯಾಲ್ಯೂ. ಇವಾಗ ಕಂಡುಹಿಡಿಯಕತ್ತೀವಲ್ಲ ಅವು ನ್ಯೂ ವ್ಯಾಲ್ಯೂ ಹೊಸ್ತಾಗಿ ಬಂದಿದ್ದು. ಹಂಗಾದರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಕತ್ತೀನಿ ನಾನು. ಹೌದಾ? ಈಗ ನಾವು S1 ಕಂಡುಹಿಡಿಬೇಕಂತಂದರೆ ಫಸ್ಟು ಇದ್ರದ್ದು ಇದ್ರದ್ದು ಕಾಲಮ್ದಂತ S1 ಈಸ್ ಈಕ್ವಲ್ ಟು ಓಲ್ಡ್ ವ್ಯಾಲ್ಯೂ ನಮಗೆ ಎಷ್ಟು ಇತ್ತು ಅಂತಂದ್ರೆ 10 ಇತ್ತು. 10 ಡಿವೈಡ್ ಬೈ 20 ಅಂತಂದ್ರೆ ಕೀ ಎಲಿಮೆಂಟ್ ಇತ್ತಲ್ಲ, ಈ ಕೀ ಎಲಿಮೆಂಟಿಂದ ತೊಗೋಬೇಕು. ಓಲ್ಡ್ ವ್ಯಾಲ್ಯೂ ಎಷ್ಟಿತ್ತಿದು? 10 ಇತ್ತು. 10 ಡಿವೈಡ್ ಬೈ 20 ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ? 10 ಡಿವೈಡ್ ಬೈ 20 ಮಾಡಿದ್ರೆ 0.5. ಈ 0.5ನ ಇಲ್ಲಿ ಹಾಕ್ಕೊಳ್ರಿ 0.5 ಅಂತ. ಇವಾಗ ಇದ್ರದ್ದು X2 ಕಂಡಿಡಿಯೋಣ. X2 ಈಸ್ ಈಕ್ವಲ್ ಟು ನಮಗೆ ಎಷ್ಟಿತ್ತು ಅಂತಂದ್ರೆ ನಾಗ 20 ಡಿವೈಡ್ ಬೈ 1 ಅಂತ. 20 ಡಿವೈಡ್ ಬೈ 1 ಈಸ್ ಈಕ್ವಲ್ ಟು ಅಂದರೆ 20 ಅಂದರೆ ಓಲ್ಡ್ ವ್ಯಾಲ್ಯೂ ಮೈನಸ್ ಕೀ ಎಲಿಮೆಂಟ್ ಅಂದರೆ ಅಷ್ಟೇ ಬರುತ್ತೆ. ಇಲ್ಲಿ 20 ಆಗುತ್ತೆ. ಇಲ್ಲೇನಾಗುತ್ತೆ? 1 ಆಗುತ್ತೆ. ಇಲ್ಲಿ 1. ಇಲ್ಲಿ S1 ಕಂಡುಹಿಡಬೇಕು. ಈಸ್ ಈಕ್ವಲ್ ಟು 20 ಡಿವೈಡ್ ಬೈ 1 ಮಾಡಿದರೆ 20 ಡಿವೈಡ್ ಬೈ 20 ಆಗುತ್ತೆ. 20 ಇಲ್ಲೇನಾಗುತ್ತೆ? 1 ಡಿವೈಡ್ ಬೈ 20 ಆಗುತ್ತೆ. ಸಾರಿ, ಇಲ್ಲಿ 1 ಡಿವೈಡ್ ಬೈ 20. ಹೌದಾ? 1 ಡಿವೈಡ್ ಬೈ 20 ಅಂತಂದರೆ 1 ಡಿವೈಡ್ ಬೈ 20 ಮಾಡಿದ್ರೆ ನಮಗೆ 0.05 ಬರುತ್ತೆ. 0.05 ಆಗುತ್ತೆ. ಹೌದಾ? ಈಗ ಇದ್ರದ್ದು ಏನಾಗುತ್ತೆ? ಇಲ್ಲಿ 0ನೇ ಆಗೋದು. ಹೌದಾ? ಈಗ ಎಷ್ಟು ಕಂಡುಹಿಡಿಬೇಕು? ಬನ್ನಿ, ಎಷ್ಟು ಅಂತ ಅದನ್ನು ಬರ್ಕೊಡ್ರಿ ಬೇಗ. ವರ್ಕಿಂಗ್ ನೋಟು ಈ ಥರ ಮಾಡಬೇಕು. ಅಂದರೆ ಯಾವುದು ನಮ್ಮಿಂದ ಬಿಟ್ಟು ಹೋಗಿರುತ್ತಲ್ವ ಅದನ್ನು ಓಲ್ಡ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ.
ಇದು ಹೊಸ್ದಾಗಿ ಆ ಪ್ಲೇಸ್ನಲ್ಲಿ ನ್ಯೂ ವ್ಯಾಲ್ಯೂ ಬಂದಿರುತ್ತೆ. ಈ ವ್ಯಾಲ್ಯೂನ ಕಂಡುಹಿಡಬೇಕು ಅಂತಂದ್ರೆ ನಾವು ಓಲ್ಡ್ ವ್ಯಾಲ್ಯೂ ಡಿವೈಡೆಡ್ ಬೈ ಕೀ ಎಲಿಮೆಂಟು. ಹೌದಾ, ಕೀ ಎಲಿಮೆಂಟನ್ನು ಮಾಡಿದ್ರೆ ನಮಗೆ ಈ ವ್ಯಾಲ್ಯೂದು ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಹೌದಾ, ಇದನ್ನು ಬರ್ಕೊಡ್ರಿ, ಇದನ್ನು ಬರ್ಕೊಂಡಿರ್ತೀರಿ. ನಾವು ವಿಡಿಯೋನ ಅಲ್ಲಿ ಕಟ್ ಮಾಡಿ ನೀವು ಸ್ಟಾಪ್ ಮಾಡ್ಕೊಂಡು ನೀವು ಬರ್ಕೊಳ್ರಿ ಬೇಕಾದ್ರೆ, ಆಮೇಲೆ ನಾನು ಮಾಡ್ಕೊತ ಹೋಗ್ತೀನಿ ಪ್ರಾಬ್ಲಮ್ನ. ಇವಾಗ ಏನು ಕಂಡುಬೇಕು, ಎಷ್ಟುದು ಓಲ್ಡ್ ಇದ್ರದ್ದು ಕಂಡುಹಿಡಬೇಕು ಓಲ್ಡ್ ವ್ಯಾಲ್ಯೂ. ಇವಾಗ ನನ್ನ ಪ್ಲೇಸ್ ಆಗಲ್ಲ ಕಾರಣ ಇದೆಲ್ಲ ಅಳಿಸ್ತೀನಿ ನಾನು. ಇದೇನಿಲ್ಲ, ಇದು ಇಟ್ರೇಷನ್ 1 ಅಂತ ಮರ್ತುಬಿಟ್ಟು ನಾನು ಬರೆಯೋದು. ಇಟ್ರೇಷನ್ 1 ಅಂತ. ಇಟ್ರೇಷನ್ 1 ಅಂತಿದ್ದು. ಹೌದಾ, ಇವಾಗ ಯಾವುದು ಎಷ್ಟು ವ್ಯಾಲ್ಯೂ ಕಂಡುಹಿಡಿಯಕತ್ತೀವಿ ನಾವು, ಎಷ್ಟು ಅದರಲ್ಲಿ x1 ಆಯಿತಾ. ಈಗ ಇದ್ರದ್ದು ಕಂಡುಹಿಡಬೇಕು ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ನ್ಯೂ ವ್ಯಾಲ್ಯೂ ಫಾರ್ ರಿಮೈನಿಂಗ್ ರೋ ಅಂತ. ಹೌದಾ, ಈಗ ಫಸ್ಟು ಇದ್ರದ್ದು ಫಾರ್ಮುಲಾ ಏನಂತಂದ್ರೆ ಬರ್ಕೊಳ್ರಿ. ಓಲ್ಡ್ ವ್ಯಾಲ್ಯೂ ಅಂದ್ರೆ ನಾನು ಶಾರ್ಟ್ಕಟ್ಟೇ ಬರ್ತೀನಿ. ಓಲ್ಡ್ ವ್ಯಾಲ್ಯೂ corresponding key row into ಓಲ್ಡ್ ವ್ಯಾಲ್ಯೂ ಬರೆದುಬಿಟ್ಟಿವಲ್ಲ. ಓಲ್ಡ್ ವ್ಯಾಲ್ಯೂ ಅಂದರೆ ಇಲ್ಲೇನಾಗುತ್ತೆ ಅಂತಂದ್ರೆಕಿನ ಕರಸ್ಪಾಂಡಿಂಗ್ ಕೀ ರೋ. ಒಂದು ನಿಮಿಷ ಹೇಳ್ರಿ. corresponding column, corresponding ಇಲ್ಲಿ ಫಾರ್ಮುಲಾ ನೋಡ್ರಿ. ಓಲ್ಡ್ ವ್ಯಾಲ್ಯೂ ಮೈನಸ್ ಕರಸ್ಪಾಂಡಿಂಗ್ ಕೀ ರೋ ಕರಸ್ಪಾಂಡಿಂಗ್ ಕಾಲಮ್ corresponding key row corresponding value into key row divided by key element ಅಂತ. ಓಲ್ಡ್ ವ್ಯಾಲ್ಯೂ ಮೈನಸ್ corresponding key row key column key value into key row ಕಾಲಮ್ ರೋ ಅಂದರೆ ಕಾಲಮ್ ಇರುತ್ತಲ್ಲ ಅದ್ರ ಕಾಲಮ್ ರೋ ಇಂಟು ಡಿವೈಡ್ ಬೈ ಮಾಡಿದ್ರೆ ಕೀ ಎಲಿಮೆಂಟ್ ಅಂತ. ಇಷ್ಟು ಮಾಡಬೇಕು. ಇವಾಗ ಸ್ಟಾರ್ಟಿಂಗು ನಾವು ಯಾವುದು ಇವಾಗ ಇದು ಮಾಡಕತ್ತೀವಿ ಅಂತಂದ್ರೆ ಓಲ್ಡ್ ವ್ಯಾಲ್ಯೂ ಎಷ್ಟೈತೆ ನಮ್ಮ ಕಡೆ, ಓಲ್ಡ್ ವ್ಯಾಲ್ಯೂ 8 ಇದೆ. ಸ್ಟಾರ್ಟಿಂಗು ಇಲ್ಲಿ 8 ಬರ್ಕೊಂಬಿಡ್ರಿ. ಇದು x1 ಕಂಡುಹಿಡಿಯಕತ್ತೀವಲ್ಲ ಮೈನಸ್ ಇಲ್ಲಿ ಕೀರೋ ಯಾವುದಾಗಿತ್ತು ನಮಗೆ ಅಂದರೆ 20. ಇದ್ರದ್ದು ಇಲ್ಲಿ ಎಷ್ಟಾಗಿತ್ತು ಅಂತಂದ್ರೆ 8 ಆಗಿತ್ತು. ನಮಗೆ 8 ಆಗಿತ್ತು. ನಮಗೆ ಕೀ ಎಲಿಮೆಂಟು ತದನಂತರ ಇಂಟು ಏನು ಮಾಡಬೇಕು ಅಂತಂದ್ರೆ ಓಲ್ಡ್ ವ್ಯಾಲ್ಯೂ ಅಂದರೆ ಇದ್ರದ್ದು ಏನು ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಅವು ಓಲ್ಡ್ ವ್ಯಾಲ್ಯೂ ಡಿವೈಡ್ ಬೈ ಕೀ ಎಲಿಮೆಂಟ್ ಮಾಡಿದ್ವಿ ಅದೇ ಥರನೇ ಸೇಮ್ ಆಗುತ್ತೆ. 10 ಡಿವೈಡ್ ಬೈ 20 ಇಷ್ಟು ಮಾಡಬೇಕು. ಇವಾಗ ನೋಡ್ರಿ, ಏಟ್ ಇಂಟು 10 ಮಾಡಿರಿ. 8 ಇಂಟು 10
ಎಷ್ಟಾಗುತ್ತೆ 80 ಡಿವೈಡ್ ಬೈ 20 4 ಆಗುತ್ತೆ. 8 ಮೈನಸ್ 4 4 ಆಗುತ್ತೆ. ಇದನ್ನೇನಿರುತ್ತೆ ಅಲ್ಲಿ ಇಳಿಸೀನಿ, ಇದರಲ್ಲಿ ಇದಿಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ 4 ಆಗುತ್ತೆ, ಇದರಲ್ಲಿ ಇದು ಮೈನಸ್ ಮಾಡಿದ್ರೆ 4. ನಮಗೆ ಎಷ್ಟು ಬಂತು? 4 ಬಂತು. ತದನಂತರ ಇಲ್ಲಿ x2 ಪ್ಲೇಸ್ನಲ್ಲಿ ಎಷ್ಟಿತ್ತಲ್ಲ ಇಲ್ಲಿ 12 ಆಗುತ್ತೆ. ಆ ಪ್ಲೇಸ್ನಾಗ ಏನು ಬಂದಿರುತ್ತಲ್ಲ 16 ಆಗುತ್ತೆ. ಈಗ ತದನಂತರ ಇದು x1 x2 ಎಷ್ಟಿತ್ತು ನಮಗೆ ಅವಾಗ? 8 ಇತ್ತು. 8 ಮೈನಸ್ 8 ಇಂಟು ಎಷ್ಟಿತ್ತು? 20 ಡಿವೈಡ್ ಬೈ 20 ಎಷ್ಟು ಬರುತ್ತೆ ನೋಡಿರಿ. 8 ಇಂಟು 20 ಡಿವೈಡ್ ಬೈ 20 8 ಆಗುತ್ತೆ. 8 ಮೈನಸ್ 8 0. ಹೌದಾ? 0. ತದನಂತರ ಇಲ್ಲಿ ಎಷ್ಟಿತ್ತಂದರೆ S1 ಒಳಗೆ 1 ಮೈನಸ್ 8 ಇಂಟು ಇಲ್ಲೇನಿತ್ತು ಅಂತಂದರೆ ಅಲ್ಲಿ 0. S2 0 ಇಂಟು 1 ಡಿವೈಡ್ ಬೈ 20. 8 ಇಂಟು 20 0.0 ಮೈನಸ್ 0.4 0.4. ಇಲ್ಲೇನಿತ್ತು ಮೈನಸ್ ಇದಾಗುತ್ತಲ್ಲ ಮೈನಸ್ 0.4 ಆಗುತ್ತೆ. ಈಗ ತದನಂತರ S2 ಕಂಡುಹಿಡಿಬೇಕಲ್ಲ ಇಲ್ಲೇನಾಗುತ್ತೆ 1 ಆಗುತ್ತೆ ಇಲ್ಲಿ 8 ಇಂಟು 0 ಡಿವೈಡ್ ಬೈ 20 ಎಷ್ಟಾಗುತ್ತೆ? ಇಲ್ಲಿ ಮೈನಸ್ ಇಲ್ಲೇನಿತ್ತು 1 ಆಗುತ್ತೆ. ಇಲ್ಲಿ ಬರೀ 1 ಇಲ್ಲೇನಾಗುತ್ತೆ 1 ಅದರಲ್ಲಿ ಎಷ್ಟಿತ್ತಲ್ಲ ಮೈನಸ್ 0.4 1 ಆಗುತ್ತೆ. ಇವಾಗ ಜಡ್ಜ್ ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ 16 ಇಂಟು 0.5 ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಲ್ಲಿ 8 ಆಗುತ್ತೆ. 16 1 16 0.5 16 ಇಂಟು 0.05 ಮಾಡಿದ್ರೆ 0.8 ಆಗುತ್ತೆ ಅಂತ 0ನೇ ಆಗೋದು. ಈಗ ಜಾಸ್ತಿ ಇರೋ ವ್ಯಾಲ್ಯೂ ಯಾವುದೈತಿ ಇದನ್ನು 12ನಲ್ಲಿ ಮೈನಸ್ 8 ಜಡ್ಜ್ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ 4 ಆಗುತ್ತೆ. 16 ಇಂಟು 16 0 ಆಗುತ್ತೆ. ಇಲ್ಲೇನಾಗುತ್ತೆ 0ದಲ್ಲಿ ನಾವು ಮೈನಸ್ ಮಾಡಿದ್ರೆ 0.8 ಆಗುತ್ತೆ. ಇಲ್ಲಿ 0 ಇಂಟು 0 ಇವಾಗ ಇದನ್ನು ಯಾವುದೋ ಮಿನಿಮೈಸೇಷನ್ ಜಾಸ್ತಿ ಇದೈತೆ ಅದಕ್ಕೋಸ್ಕರ ಕೀರೋ ವ್ಯಾಲ್ಯೂ ಇದಾಗುತ್ತೆ ಕೀದು. ಇವಾಗ ನಮ್ಗೆ ಎಷ್ಟಿತ್ತಲ್ಲ ಅದು ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವುದು ಆರ್ ಎಚ್ ಎಸ್ ಎಷ್ಟಿತ್ತು ಅವಾಗ 120. ಅವಾಗ 120 ಇಲ್ಲಿ ಇದು ಅವಾಗ ಮಾಡಿದ್ವಲ್ಲ ನೀವು ಓಲ್ಡ್ ವ್ಯಾಲ್ಯೂ ಡಿವೈಡ್ ಬೈ ಅದು ಮಾಡಬೇಕಾದ್ರೆ ಇದು ಮಾಡಿಲ್ಲ. ಇದು ಹೆಂಗೆ ಬಂತಂದ್ರೆ 120 ಡಿವೈಡ್ ಬೈ 20 ಮಾಡಿರಿ ನಮಗೆ 6 ಬರುತ್ತೆ. ಆಮೇಲೆ ಇದ್ರದ್ದು 8 ಹೆಂಗೆ ಬರುತ್ತೆ ಅಂತಂದ್ರೆ ಇಲ್ಲಿ ಬರ್ತೀನಿ ನೋಡ್ರಿ. ಇದು ಆರ್ ಎಚ್ ಎಸ್ ಅಂತ ಇಲ್ಲಿ ಬರ್ಕೊಳ್ರಿ. ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಇವಾಗ ಇದ್ರದ್ದು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಎಷ್ಟು ಇಲ್ಲಿ 80 ಮೈನಸ್ 8 ಇಂಟು 120 ಡಿವೈಡ್ ಬೈ 20 8 ಆಗುತ್ತೆ. ಮಾಡಿರಿ ಕ್ಯಾಲ್ಕುಲೇಷನ್ ಬೇಕಾದ್ರೆ 8 ಇಂಟು 120 ಡಿವೈಡ್ ಬೈ 20 48
ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ಅಂದರೆ 32 ಆಗುತ್ತೆ. ಇವಾಗ 16 ಡಿವೈಡ್ ಬೈ 0. ಇಲ್ಲಿ ತಡಿ 120 ಡಿವೈಡ್ ಬೈ 20 ಮಾಡಿದ್ರೆ 6 ಆಗುತ್ತೆ. 6 ಡಿವೈಡ್ ಬೈ 0.5 ಮಾಡಿದ್ರೆ 12 ಆಗುತ್ತೆ. ಇಲ್ಲಿ ಇವಾಗ 32 ಡಿವೈಡ್ ಬೈ 4 ಮಾಡಿದ್ರೆ ನಮಗೆ ಇಲ್ಲಿ 8 ಆಗುತ್ತೆ. ಕರೆಕ್ಟ್ ಬಂತಂದ್ರೆ ಇವಾಗ ನಮಗೆ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಇವಾಗ ಯಾವ್ದು ಮಾಡ್ತೀವಿ ಅಂತಂದ್ರೆ ಎಷ್ಟು ಇದೇನಾಗುತ್ತಲ್ಲ ಇದು ಬಿಟ್ಟೋಗುತ್ತೆ. ಕಡಿಮೆ ಇರೋ ವ್ಯಾಲ್ಯೂನ ತೊಗೋಬೇಕು ಮ್ಯಾಕ್ಸಿಮೈಸೇಷನ್ ಕೇಸ್ನಲ್ಲಿ. ಹೌದಾ? ಈಗ ಇದೇನಾಗುತ್ತೆ ಅಂದರೆ ಕೀ ಎಲಿಮೆಂಟ್ ಆಗುತ್ತೆ. ಇದು ಕೀ ಕಾಲಮ್ ಆಗುತ್ತೆ. ಇದು ಕೀ ಕಾಲಮ್ ಅಂತ. ಇದು ಇವಾಗ ಇಟ್ರೇಷನ್ 2 ಮಾಡಬೇಕು. ಬನ್ನಿ ಇಟ್ರೇಷನ್ 2 ಮಾಡೋಣ. ಇದು ಏನಾಗಿತ್ತಲ್ಲ ನೆಗೆಟಿವ್ ಆರ್ 0 ಇರ್ಬೇಕಂತಂದರೆ ಇಲ್ಲಿ ಪಾಸಿಟಿವ್ ಐತೆ. ಮತ್ತೇನಾಗುತ್ತೆ S2 ಪ್ಲೇಸ್ನಲ್ಲಿ X1 ಬಂದು ಕೂಡುತ್ತೆ. ಹೌದಾ? ಇದು ಇಷ್ಟು ಈ ಥರ ಮಾಡಬೇಕು. ಇವಾಗ ಇದು ಹಿಂಗೆ ಮಾಡ್ಬೇಕಂತಂದ್ರೆ ಮತ್ತೆ 16 ಇಂಟು 16 ಮಾಡಿರಿ. 6 ಇಂಟು 16 ಮಾಡಿದ್ರೆ 96. ಇಲ್ಲಿ 96 ಆಗುತ್ತೆ. ಇಂಟು ಇದನ್ನು ಮಾಡಿದ್ರೆ ಇದಾಗುತ್ತೆ. ಹೌದಾ? ಇಷ್ಟು. ಇವಾಗ ಇಟ್ರೇಷನ್ನು 2 ಅಂತ ತಗೊಳ್ರಿ. ಇಲ್ಲೇನಾಗುತ್ತೆ ಅಂತಂದ್ರೆ ನಮಗೆ ಇವಾಗ ಯಾವುದು ಇದು ಫಸ್ಟು ಇವಾಗ X1 ನ್ಯೂ ವ್ಯಾಲ್ಯೂ ಬಂತಲ್ಲ ಕ್ಯಾಲ್ಕುಲೇಷನ್. ಇವಾಗ ಇದನ್ನು ಕಂಡುಹಿಡಬೇಕಾಗಿರುತ್ತೆ. ತಗೊಳ್ರಿ. ವರ್ಕಿಂಗ್ ನೋಟ್ ನಂಬರ್ ಎಷ್ಟಾಗುತ್ತಿದ್ದು 2 ಆಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ನ್ಯೂ ವ್ಯಾಲ್ಯೂ ಆಫ್ ಕೀರೋ. ನ್ಯೂ ವ್ಯಾಲ್ಯೂ ಫಾರ್ ಕೀರೋ. ಈಗ ಎಷ್ಟು X1 ಕಂಡುಹಿಡಬೇಕು ನಾವು. X1 ಒಳಗೆ X1 ಕಂಡುಹಿಡಬೇಕು. ಈಸ್ ಈಕ್ವಲ್ ಟು ಇವಾಗ ಇದು ಬಿಟ್ಟೋಗಿರುತ್ತಲ್ಲ ಅದೆಷ್ಟೈತೆ ನಮಗೆ 4 ಐತೆ. 4 ಡಿವೈಡ್ ಬೈ 4 1 ಆಗುತ್ತೆ. 4 ಡಿವೈಡ್ ಬೈ 4 ಮಾಡಿದರೆ ನಮಗೇನಾಗುತ್ತೆ 1 ಆಗುತ್ತೆ. ಅದು ತಗೊಂಬಂದು ಇಲ್ಲಿ ಹಾಕ್ರಿ 1. ಆಮೇಲೆ X2 ಕಂಡ್ರಿ ಎಷ್ಟೈತೆ ನಮಗೆ. ನೆಕ್ಸ್ಟು
ಜೀರೋ ಐತೆ, 0/4 ಮಾಡಿದ್ರೆ ನಮಗೆ ಜೀರೋನೇ ಆಗೋದು. ಇದನ್ನು ಜೀರೋ ಎಷ್ಟು ಕಾಲಮಲ್ಲಿ. ತದನಂತರ ಏನಿದೆ ಅಂತಂದರೆ -0.4 ಐತೆ, -0.4/4 ಇದು S1. ಇಲ್ಲೇನಾಗುತ್ತೆ 0.4/4 ಮಾಡಿರಿ, 0.1 -0.1 -0.1 ಮೈನಸ್ ಆಗೋಲ್ಲ, ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲ, ಈ ವ್ಯಾಲ್ಯೂ ತೊಗೋಬೇಕು. ಏನಾಗುತ್ತೆ 0.1. ತದನಂತರ ಎಷ್ಟು ಕಂಡುಹಿಡಿಬೇಕು, ಅಂತಂದ್ರೆ 1 ಇದೆ, 1/4 ಮಾಡಿರಿ, ನಿಮಗೆ 1/4 0.25 0.25. ತದನಂತರ ಇಲ್ಲೇನಿತ್ತಲ್ಲ 12 ಎಷ್ಟಿತ್ತು 32 32/4 32/4 ಇಲ್ಲಿ 8 ಆಗುತ್ತೆ, ಇಲ್ಲೇನಾಗುತ್ತೆ 8 ಆಗುತ್ತೆ. ಇವಾಗ x2 ಕಂಡುಹಿಡಿಬೇಕೀಗ. ಇದನ್ನು ಬರ್ಕೊಡ್ರೆ ಈಗ ನ್ಯೂ ವ್ಯಾಲ್ಯೂ ಆಫ್ ರಿಮೈನಿಂಗ್ ರೋ. ಈ ವರ್ಕಿಂಗ್ ನೋಟ್ ನಂಬರ್ ಅದರೊಳಗೆ ಬರುತ್ತೆ 2 ಅಂತ. ಇವಾಗ ಏನಾಗುತ್ತೆ ಓಲ್ಡ್ ವ್ಯಾಲ್ಯೂ ಮೈನಸ್ ಕರಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಕೀ ರೋ ಇಂಟು key value of key row corresponding row of value by key element ಅಂತ. ಓಲ್ಡ್ ವ್ಯಾಲ್ಯೂ ನಮಗೆ ಎಷ್ಟಿತ್ತು, ಇಲ್ಲಿ ಓಲ್ಡ್ ವ್ಯಾಲ್ಯೂ x2 ಕಂಡುಹಿಡಿಯಕತ್ತೀವಿ. x2 ಕಂಡುಹಿಡಿಬೇಕಂತಂದ್ರೆ ನಮಗೆ ಎಷ್ಟಿತ್ತು, ನಮಗೆ ಮೊದಲು 0.5 ಇತ್ತು, 0.5 x1 ಇದು ಆಯಿತಾ. ಇವಾಗ ಎಷ್ಟು ಇದು ಕಂಡುಹಿಡಿಯಕತ್ತೀವಲ್ಲ, ಇದರೊಳಗೆ x1 ಕಂಡುಹಿಡಿಯಕತ್ತೀವಿ ಮೈನಸ್ ಓಲ್ಡ್ ವ್ಯಾಲ್ಯೂ ನಮಗೆ ಯಾವುದಿತ್ತು ಅಂತಂದರೆ 0.5 ಇತ್ತು ಕೀ ಎಲಿಮೆಂಟು ಇಂಟು. ತದನಂತರ ಓಲ್ಡ್ ವ್ಯಾಲ್ಯೂ ಎಷ್ಟಿತ್ತು 4/4 ಈಸ್ ಈಕ್ವಲ್ ಟು ಎಷ್ಟಂದರೆ 0.5 ಇಂಟು 4/4 ಮಾಡಿದ್ರೆ ನಮಗೆ 0.5 ಮೈನಸ್ 0.5 0 ಈಸ್ ಈಕ್ವಲ್ ಟು 0 ಆಗುತ್ತೆ. ಇದು ಏನಾಗುತ್ತೆ ಜೀರೋನೇ ಆಗೋದು. ತದನಂತರ 1 ಮೈನಸ್ 0.5 ಇಂಟು ತದನಂತರ ನಮಗೇನಿತ್ತು ಅಂತಂದ್ರೆ 0 ಇತ್ತು, 0/4 ಈಸ್ ಈಕ್ವಲ್ ಟು 1 ಆಗೋದು. ಇದು x2. ತದನಂತರ S1 ಈಗ ಓಲ್ಡ್ ವ್ಯಾಲ್ಯೂ ಯಾವುದಿತ್ತು ಅಂತಂದರೆ ನಮಗೆ -0, ತದನಂತರ 0.05 ಮೈನಸ್ 0.5 ಇಂಟು ನಮಗೆ ಮೈನಸ್ 0.4/4 ಹೌದಾ. 0.5 ಇಂಟು 0.4/4 ಮಾಡಿದ್ರೆ ನಮಗೆ -0.05 ಕರೆಕ್ಟಾ. ಇಲ್ಲಿ ನೋಡಿರಿ 0.05 ಮೈನಸ್ 0.05 ಇಲ್ಲೇನಾಗುತ್ತೆ 0.05 ಮೈನಸ್ 0.05 ಹಿಂಗಿತ್ತಂತಂದರೆ ಇದೇನಾಗುತ್ತೆ 1 ಆಗುತ್ತೆ. ಮೈನಸ್ ಪ್ಲಸ್ಸು ಇದು ಮಾಡಿದ್ರೆ 1 ಆಗುತ್ತೆ. 0.1 ಆಗುತ್ತೆ. 0.1 ಅದೆಷ್ಟಿತ್ತಂದಲ್ಲ 1 ಇತ್ತಂದಲ್ಲ 1, ಇದು 0.1. ಈಗ ಎಷ್ಟು ಕಂಡುಹಿಡಿಬೇಕಂದ್ರೆ ಏನು ತಗೊಂಡ್ರೆ ಎಷ್ಟು ಇಸ್ ಈಕ್ವಲ್ ಟು 0 ಮೈನಸ್ 0.5 ಇಂಟು ನಮಗೇನೈತೆ ತದನಂತರ 1
1/4 ಏನಾಗುತ್ತೆ ಅಂದರೆ 0.5 /4 0.125 ಆಗುತ್ತೆ. 0.125 ಈಗ ತದನಂತರ ಏನೈತಿ ನೆಕ್ಸ್ಟು 6 ಇತ್ತು ನಮಗೆ. 6/6 ಮೈನಸ್ 0.5 ಇಂಟು ಎಷ್ಟೇ 32/4 0.5 ಇಂಟು 32/4 4 ಆಗುತ್ತೆ. 6 ಮೈನಸ್ 4 2 ಆಗುತ್ತೆ. ನಮಗೆ ಇಲ್ಲಿ 2 ಆಗುತ್ತೆ. ಈಗ ಹೌದಾ, ಇಷ್ಟಾಯಿತು. ಇದ್ರೊಳಗೆ ನಾವು ಮೈನಸ್ ಇದು ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ ಜಡ್ಜಿ ಅಲ್ಲ. 12 ಇಂಟು 12 ಆಗುತ್ತೆ. ಇಲ್ಲಿ 0.12 ಇಂಟು 0.1 1.2 12 ಇಂಟು 0.25 3 12 ಇಂಟು 8 ಇದ್ರೊಳೇನೈತಲ್ಲ 0 ಆಗುತ್ತೆ. ಇದು 16 ಆಗುತ್ತೆ. 16 ಇಂಟು 0.1 1.6 12 ಇಂಟು 0.1 1.2 ಎಷ್ಟಾಗುತ್ತೆ ಪ್ಲಸ್ 1.6 2.8 ಆಗುತ್ತೆ. ತದನಂತರ 16 ಇಂಟು 0.125 16 ಇಂಟು 0.125 2 ಆಗುತ್ತೆ. ತದನಂತರ 12 ಇಂಟು ಇದನ್ನ 16 ಇಂಟು ಇವ್ರನ್ನೆಲ್ಲ ಇಂಟು ಮಾಡಬೇಕು. ಇಂಟು ಮಾಡಿದ್ರೆ ನಮ್ಗೆ ಯಾವ ವ್ಯಾಲ್ಯೂ ಬರುತ್ತೆ ಜಡ್ಜನ್ನು ಇಲ್ಲಿ ಹಾಕ್ಕೋಬೇಕು. ಹೌದಾ, ಇದನ್ನು ಪ್ಲಸ್ ಮಾಡಬೇಕು. ಇದನ್ನು ಹಾಕಿ ತದನಂತರ ಇದರಿಂದ ಗುಣಿಸಿದ ಮೇಲೆ ಎರಡರದ್ದು ಪ್ಲಸ್ ಮಾಡಿ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಎಷ್ಟು 12 ಇಂಟು 0.1 ಅಲ್ಲ 12 ಇಂಟು 0.25 3 ಟೋಟಲು 5 ಆಗುತ್ತೆ. ಅಲ್ಲಿ ಮೈನಸ್ 0.4 ಮಾಡಿದ್ವಲ್ಲ, ಅಲ್ಲೇ 0.1 ಆಗಿರುತ್ತೆ. ಯಾವುದು ಇದು 0.1. ಇಲ್ಲೇನಾಗುತ್ತೆ ಅಂತಂದರೆ ಕಳಿಬೇಕಲ್ವಾ, ಇಲ್ಲಿ 0.4 ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಮೈನಸ್ ವ್ಯಾಲ್ಯೂ ಇದು ಇಲ್ಲಿ ತೊಗೊಂಡ್ವಲ್ಲ ಈಗ 0 ಪಾಯಿಂಟ್ ಇಲ್ಲಿ ಮೈನಸ್ ಇರುತ್ತಲ್ಲ, ಆದರೆ ಇದು ಕಳಿಬೇಕಲ್ಲ, ಮೈನಸ್ ವ್ಯಾಲ್ಯೂ ಆಗುತ್ತೆ. ಆಗ ಮೈನಸ್ ವ್ಯಾಲ್ಯೂ ಆಯಿತು ಅಂದರೆ ಇದ್ರ ಇದು ಮಾಡಿಕೊಂಡ್ರೆ ನಮಗೆ ಎಷ್ಟಾಗುತ್ತೆ 1 ಆಗುತ್ತೆ. ಈಗ ಟೋಟಲ್ ಎಷ್ಟಾಗುತ್ತೆ ಇಲ್ಲಿ 128 ಆಗುತ್ತೆ. ಇವಾಗ ಸೀಜ್ ಎಷ್ಟೈತೆ 12 ಇಂಟು 12 ಮಾಡಿದ್ರೆ 0 ಆಗುತ್ತೆ. 16 ಇದು ಮಾಡಿದ್ರೆ 0. ಇವಾಗ ಮೈನಸ್ 0.4 ಈ ಮೈನಸ್ 1. ಈಗ ಏನಾಗುತ್ತೆ ಅಂದರೆ 0 ಆರ್ ನೆಗೆಟಿವ್ ಅಂತ ಹೇಳಿದ್ದೆ. ಈಗ ಏನಾಗಿದೆ ಅಂತಂದರೆ ಈ ವ್ಯಾಲ್ಯೂ ಜಡ್ಜಿ ವ್ಯಾಲ್ಯೂ ಏನು ಮಾಡುತ್ತೆ 0 ಆಗುತ್ತೆ. ಇಲ್ಲೇನಾಗುತ್ತೆ ಮೈನಸ್ 0.4 ಮೈನಸ್ 1 ಬರುತ್ತೆ. ಈಗ ನಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದಾ, ಈಗ ನಿಮಗೆ ಈ ಥರ ಮಾಡಿದರೆ ನಿಮಗೆ ಕಂಪ್ಲೀಟ್ ಆಗುತ್ತೆ ಪ್ರಾಬ್ಲಮ್ಮು. ಈಗ ನಿಮಗೆ ಅರ್ಥ ಆಗಿರ್ತ ಅಂದ್ಕೊಂಡಿರ್ತೀನಿ. ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂತಂದ್ರೆ ನಿಮ್ಗೆ ಇನ್ನೊಂದು ಸಲ ಹೇಳ್ರಿ ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡಿರಿ. ಇಲ್ಲಿದ್ರೆ ನಿಮಗೆ ನೋಟ್ಸು ಅರ್ಥ ಆಗಿಲ್ಲ ಅಂತಂದ್ರೆ ಈ ನಂಬರಿಗೆ ನೀವು ಮೆಸೇಜ್ ಮಾಡಿರಿ. ನನಗೆ ಸಾಧ್ಯ ಆದಷ್ಟು ನಾನು ನಮಗೇನು ತಿಳ್ಕೊಂಡಿದ್ದೀನಿ ಅದನ್ನೇ ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ನಾನು. ಹೌದಾ, ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಇದು ಮಾಡಿರಿ. ನಿಮಗೆ ಖಂಡಿತವಾಗಿಯೂ ಅರ್ಥ ಆಗಿರ್ತ ಅಂದ್ಕೊಂಡಿರ್ತೀನಿ ನಾನು. ಹೌದಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಫ್ರೆಂಡ್ಸ್ ಸರ್ಕಲರಿಗೂ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ವಿಡಿಯೋವನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಧನ್ಯವಾದ.